ಪ್ರೇಮ ಪರೀಕ್ಷೆ. ಸಣ್ಣ ಕತೆ. 6:05 ಎಂದು ಗ್ರ್ಯಾಂಡ್ ಸೆಂಟ್ರಲ್ ಸ್ಟೇಷನ್ನಲ್ಲಿರುವ ಗಡಿಯಾರ ಹೇಳುತ್ತಿತ್ತು. ರೈಲ್ವೆ ಹಳಿಯ ಕಡೆಯಿಂದ ಬಂದ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿದ್ದ ಬ್ರ್ಯಾಡ್ ಫೋರ್ಡ್ ಬಿಸಿಲಿನಿಂದ ಕಂದಿಹೋಗಿದ್ದ ಮುಖವನ್ನು ಎತ್ತಿ ಕಣ್ಣನ್ನು ಕಿರಿದುಗೊಳಿಸಿ ನೋಡಿದ. ಅವನ ಹೃದಯ ಬಡಿತ ಅವನೇ ಬೆಚ್ಚಿ ಬೀಳುವಂತೆ ಮಾಡಿತು. ಏಕೆಂದರೆ ಇನ್ನು 6 ನಿಮಿಷಗಳಲ್ಲಿ ಕಳೆದ 13 ತಿಂಗಳಿಂದ ಅವನ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದ ಮಹಿಳೆಯನ್ನು ಅವನು ಭೇಟಿಯಾಗಲಿದ್ದ. ಲೆಫ್ಟಿನೆಂಟ್ ಬ್ರ್ಯಾಡ್ ಫೋರ್ಡ್ಗೆ ಯುದ್ಧದ ಕಠಿಣ ಗಳಿಗೆ ನೆನಪಿಗೆ ಬಂತು. ಅಂದು ಅವನು ವೈರಿ ವಿಮಾನಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಯುದ್ಧದ ಸನ್ನಿವೇಶದಲ್ಲಿ ತನಗಾಗುತ್ತಿರುವ ಹೆದರಿಕೆ ಕುರಿತು ಅವಳಿಗೆ ಪತ್ರದಲ್ಲಿ ತಿಳಿಸಿದ್ದ ಕೂಡ. ಅದಕ್ಕೆ ಅವಳು ಭಯವೆಂಬುದು ಸ್ವಾಭಾವಿಕವೆಂದೂ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಹೆದರಿದವರೇ ಎಂದು ತಿಳಿಸಿ, ಕಿಂಗ್ ಡೇವಿಡ್ ಕೂಡ ಭಯವೆಂದರೇನು ಎಂದು ತಿಳಿದಿದ್ದ ಕಾರಣ ಬೈಬಲ್ನ 23ನೇ ಸ್ತುತಿ ಗೀತೆಯನ್ನು ಬರೆಯಲು ಸಾಧ್ಯವಾಯಿತು ಎಂದು ಬರೆದಿದ್ದಳು. ಅಂಥ ಭಯದ ಸಂದರ್ಭದಲ್ಲಿ, ಹೌದು, ನಾನು ಸಾವಿನ ನೆರಳಿನ ಕಣಿವೆಯಲ್ಲಿ ನಡೆಯುತ್ತಿದ್ದರೂ ಯಾವ ಕೆಡುಕಿನ ಭಯ ಇಲ್ಲ, ಯಾಕೆಂದರೆ ನಾನು ನನ್ನ ಜೊತೆಗಿರುವೆ ಎಂಬ ಮಾತನ್ನು ನೆನಪಿಸಿಕೊಳ್ಳಲು ಪತ್ರದಲ್ಲಿ ತಿಳಿಸಿದ್ದಳು. ಆ ಕ್ಷಣ ಆ ಪತ್ರದ ಸಾಲುಗಳು ಅವನಲ್ಲಿ ಶಕ್ತಿ ಮತ್ತು ಯುಕ್ತಿಯನ್ನು ತುಂಬಿ ಯುದ್ಧ ರಂಗದಿಂದ ಪಾರಾಗಿ ಬರಲು ಸಹಕರಿಸಿದ್ದವು. ಈಗ ಅವಳ ನಿಜವಾದ ಧ್ವನಿಯನ್ನು ಕೇಳಲಿದ್ದ. 6:04 ಜೇಡರ ವಲಯಂತೆ ರಸ್ತೆಗಳಲ್ಲಿ ಜನ ವೇಗವಾಗಿ ಸಂಚರಿಸುತ್ತಿದ್ದರು. ಒಂದು ಹುಡುಗಿ ಪಕ್ಕದಲ್ಲೇ ಹಾದು ಹೋದಳು. ದೂರಕ್ಕೆ ಕೆಂಪಾಗಿ ಕಂಡರೂ ಅವರು ಈ ಹಿಂದೆ ನಿರ್ಧರಿಸಿದ ಕೆಂಪು ಗುಲಾಬಿಯನ್ನು ಅವಳು ಧರಿಸಿರಲಿಲ್ಲ. ಜೊತೆಗೆ ಆಕೆ ಚಿಕ್ಕ ವಯಸ್ಸಿನವಳಾಗಿದ್ದಳು. ಪಾಲಿನ್ ಮೆನೆಲ್ ನೇರವಾಗಿ ತನಗೆ 30 ವರ್ಷ ಎಂದು ತಿಳಿಸಿದ್ದಳು. ಬ್ರ್ಯಾಡ್ ಫೋರ್ಡ್ ತನ್ನ ನಿಜ ವಯಸ್ಸು 29 ಆಗಿದ್ದರೂ 32 ಎಂದು ಸುಳ್ಳು ಹೇಳಿದ್ದ. ಅವನ ಮನ ಇಬ್ಬರ ಪರಿಚಯಕ್ಕೆ ಕಾರಣವಾದ ಪುಸ್ತಕವನ್ನು ನೆನಪಿಸುತ್ತಿತ್ತು. ಫ್ಲೋಂಡಾ ತರಬೇತಿ ಶಿಬಿರದಲ್ಲಿ ದೇವರೇ ತನ್ನ ಕೈಗೆ ನೀಡಿರಬೇಕೆಂದು ಅವನಿಗನ್ನಿಸುತ್ತಿದ್ದ ನ್ಯೂಯಾರ್ಕ್ನ ಲೈಬ್ರರಿಯಿಂದ ಕಳುಹಿಸಲ್ಪಟ್ಟ ಆಫ್ ಹ್ಯೂಮರ್ ಬ್ಯಾಂಡೆಡ್ ಎಂಬುದೇ ಆ ಕೃತಿ. ಆ ಪುಸ್ತಕ ತುಂಬ ಮಾನವೀಯ ಸಂಬಂಧಗಳ ಬಗ್ಗೆ ಅನೇಕ ಟಿಪ್ಪಣಿಗಳು ಸ್ತ್ರೀ ಬರದಲ್ಲಿದ್ದವು. ಪುಸ್ತಕದಲ್ಲಿ ಈ ರೀತಿ ಬರೆಯುವುದು ಅವನಿಗೆ ಇಷ್ಟವಿಲ್ಲದಿದ್ದರೂ ಒಬ್ಬ ಹೆಂಗಸು ಗಂಡಸಿನ ಭಾವನೆಗಳನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಳೆ ಎಂಬ ಕಲ್ಪನೆಯೇ ಅವನಿಗೆ ಇರಲಿಲ್ಲ. ಪುಸ್ತಕದ ಮೇಲಿನ ಬುಕ್ಪ್ಲೇಟ್ನಲ್ಲಿ ಹಾಲಿಸ್ ಮೆನೆಲ್ ಎಂಬವಳ ಹೆಸರಿತ್ತು. ನ್ಯೂಯಾರ್ಕ್ ಟೆಲಿಫೋನ್ ಡೈರೆಕ್ಟರಿಯಿಂದ ವಿಳಾಸ ಹುಡುಕಿ ಪತ್ರ ಬರೆದ. ಅದಕ್ಕೆ ಅವಳು ಉತ್ತರಿಸಿದಳು. 13 ತಿಂಗಳು ಇದೇ ರೀತಿ ಪತ್ರ ವಿನಿಮಯ ನಡೆಯಿತು. ಇದೀಗ ಪರಸ್ಪರರು ಪ್ರೀತಿಸುತ್ತಿದ್ದೇವೆ ಎಂಬ ನಂಬಿಕೆಗೆ ಬ್ರ್ಯಾಡ್ ಫೋರ್ಡ್ ಬಂದಿದ್ದ. ಆದರೆ ಪುಟವೊಂದನ್ನು ಕಳುಹಿಸಬೇಕೆಂಬ ಅವನ ಮನವಿಯನ್ನು ಅವಳು ತಿರಸ್ಕರಿಸಿದಳು. ಇವನ ಬೇಸರಗೊಂಡರೂ ಅದಕ್ಕೆ ಅವಳು ಕಾರಣ ನೀಡಿದ್ದಳು. ಇವಳ ಬಗ್ಗೆ ಅವನ ಭಾವನೆ ನಿಜವಾದರೆ, ಆದರೆ ಅವಳು ಹೇಗೆ ಇದ್ದಾಳೆ ಎಂಬುದು ಮುಖ್ಯವಾಗಬಾರದು. ಒಂದು ವೇಳೆ ಸುಂದರಿಯಾಗಿದ್ದರೆ ಸುಂದರಿ ಎಂಬ ಕಾರಣಕ್ಕೆ ಪತ್ರ ವ್ಯವಹಾರ ಮಾಡಿದ ಎನ್ನುವ ವಿಚಾರ ಬರಬಾರದು. ಸಾಧಾರಣ ರೂಪಿನವಳಾಗಿದ್ದರೆ ಯಾರ ಜೊತೆ ಇರದ ಕಾರಣ ಪತ್ರ ಬರೆಯುತ್ತಿದ್ದಾರೆ ಎಂಬ ಭಾವನೆಯೂ ಬರಬಹುದು. ಆದ್ದರಿಂದ ನ್ಯೂಯಾರ್ಕಿಗೆ ಬಂದಾಗ ವೈಯಕ್ತಿಕವಾಗಿ ಭೇಟಿಯೂ ಆಗೋಣವೆಂದು, ನಂತರ ಅವರವರ ನಿರ್ಧಾರ ಅವರಿಗೆ ಬಿಟ್ಟವೆಂದು ಅವರು ತಿಳಿಸಿದ್ದರು. ಅದಕ್ಕೆ 6:01 ಇತ್ತು. ದೀರ್ಘವಾಗಿ ಸಿಗರೇಟಿನ ದಮ್ಮನ್ನು ಎಳೆದ. ಅವನ ಹೃದಯ ವಿಮಾನಕ್ಕಿಂತಲೂ ಎತ್ತರಕ್ಕೆ ಹಾರುತ್ತಿತ್ತು. ಸುಂದರ ತರುಣಿಯೊಬ್ಬಳು ಹತ್ತಿರ ಬರುತ್ತಿದ್ದಳು. ತೆಳ್ಳಗೆ ಉದ್ದವಿದ್ದ ಅವಳ ಚಿನ್ನದ ಬಣ್ಣದ ಕೂದಲು ನವಿರಾದ ಕಿವಿಯ ಹಿಂದಿತ್ತು. ನೀಲಿ ಬಣ್ಣದ ಕಣ್ಣುಗಳು, ಕೆನ್ನೆಯಲ್ಲಿ ತುಟಿಯಲ್ಲಿ ಮೃದುವಾದ ದಡತೆ ಇತ್ತು. ತಿಳಿ ಹಸಿರು ನಿಲುವಂಗಿಯಲ್ಲಿ ವಸಂತ ಋತುವೇ ಮೈವೆತ್ತು ಬಂದಂತಿದ್ದಳು. ಆದರೆ ನಿಲುವಂಗಿಯ ಮೇಲ್ಭಾಗದಲ್ಲಿ ಗುಂಡಿಯ ಜಾಗದಲ್ಲಿ ಕೆಂಪು ಗುಲಾಬಿಯನ್ನು ಧರಿಸಿರಲಿಲ್ಲ. ನನ್ನ ದಾರಿಗೆ ಅಡ್ಡ ಬಂದಿದ್ದು ಸೈನಿಕ ಎಂದು ಮುಗುಳುತ್ತಾ ಆಕೆ ಗೊಣಗಿದಳು. ಒಂದು ಹೆಜ್ಜೆ ಹಿಂತೆಗೆದಾಗ ಅವನಿಗೆ ಹಾಲಿಸ್ ಮೆನೆಲ್ ಕಂಡಳು. ಆ ಯುವತಿಯ ನೇರ ಹಿಂದೆ ಇದ್ದ ಅವಳಿಗೂ 40ಕ್ಕೂ ಮಿಕ್ಕಿ ವಯಸ್ಸಾಗಿತ್ತು. ಸಾಕಷ್ಟು ದಪ್ಪಗಿದ್ದ ಆಕೆ ಚಪ್ಪಟೆ ಪಾದರಕ್ಷೆ ಧರಿಸಿದ್ದಳು. ಆದರೆ ಅವಳ ಬೂದು ಬಣ್ಣದ ಕೋಟಿನಲ್ಲಿ ಕೆಂಪು ಗುಲಾಬಿ ಧರಿಸಿದ್ದಳು. ಹಸಿರು ದಿರಿಸಿನ ಹುಡುಗಿ ವೇಗವಾಗಿ ಸರಿದು ಹೋದಳು. ಬ್ರ್ಯಾಡ್ ಫೋರ್ಡ್ನ ಮನ ದ್ವಂದ್ವದಿಂದ ಕೂಡಿತು. ಒಂದೆಡೆ ಮನಸ್ಸು ಆ ಯುವತಿಯನ್ನು ಹಿಂಬಾಲಿಸುತ್ತಿದ್ದರೆ, ಇನ್ನೊಂದೆಡೆ ಮನ ಇಷ್ಟು ದಿನಗಳವರೆಗೆ ಭಾವನೆಗಳನ್ನು ಹಂಚಿಕೊಂಡ ಹೆಂಗಸಿನೊಂದಿಗೆ ಮಾತನಾಡು ಎಂದು ಹೇಳಿತು. ಕೊನೆಗೆ ಎರಡನೇ ನಿರ್ಧಾರವೇ ಗೆದ್ದಿತು. ಬ್ರ್ಯಾಡ್ ಫೋರ್ಡ್ ತಡ ಮಾಡಲಿಲ್ಲ. ತನ್ನ ಪರಿಚಯಕ್ಕೆ ಕಾರಣವಾದ ತನ್ನ ಪುಸ್ತಕವನ್ನು ಮುಂದೊಡ್ಡಿ ತನ್ನ ಪರಿಚಯ ಮಾಡಿಕೊಂಡ. ಅವನ ಧ್ವನಿಯಲ್ಲಿದ್ದ ನಿರಾಶೆ ಅವನಿಗೆ ಅಚ್ಚರಿ ಮೂಡಿಸಿತು. ಜೊತೆಯಲ್ಲಿ ಊಟಕ್ಕೆ ಹೋಗಬಹುದೇ ಆಹ್ವಾನಿಸಿದ. ಅದಕ್ಕೆ ಆ ಹೆಂಗಸು ನಗುತ್ತಾ ಉತ್ತರಿಸಿದಳು, ನಾನು ಧರಿಸಿರುವ ಕೆಂಪು ಗುಲಾಬಿ ಈಗ ತಾನೇ ಹಾದು ಹೋದ ಯುವತಿಯ ಒತ್ತಾಯಕ್ಕೆ ಧರಿಸಿರುವುದು. ಬ್ರ್ಯಾಡ್ ಫೋರ್ಡ್ ಏನಾದರೂ ಊಟಕ್ಕೆ ಕರೆದರೆ ಆಕೆ ನಿನಗಾಗಿ ಪಕ್ಕದಲ್ಲಿರುವ ರೆಸ್ಟೋರೆಂಟ್ನಲ್ಲಿ ಕಾಯುತ್ತಿರುವುದಾಗಿ ತಿಳಿಸಲು ಹೇಳಿದ್ದಳು. ಇದು ಒಂದು ರೀತಿಯ ಪರೀಕ್ಷೆ ಎಂದು ಆಕೆ ತಿಳಿಸಿದಳು.
ನನಗೂ 2 ಗಂಡು ಮಕ್ಕಳು ಇರುವ ಕಾರಣ ನಾನಿದಕ್ಕೆ ಒಪ್ಪಿದೆ ಎಂದಳು.